ಹಲ್ಲೆಲ್ಲೂಯ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಲ್ಲೆಲೂಯ 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 ನನ್ನ ಯೇಸು ರಾಜ. ಹಲ್ಲೆಲೂಯ 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 ನನ್ನ ಯೇಸು ರಾಜ. ಹಲ್ಲೆಲೂಯ. ನನ್ನಲ್ಲಿ ನನ್ನ ಬಾಳಲ್ಲಿ ಇರುವಂಥವನು ಯೇಸು ಕ್ರಿಸ್ತನು ಅನ್ನುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ದೇವರು ಉನ್ನತಕ್ಕೆ ಉನ್ನತವನ್ನು ನಡೆಸುವಂಥ ದೇವರು. ಆತನ ಕೃಪಾಹಸ್ತ ನಮ್ಮನ್ನು ಪಾಲಿಸ್ತದೆ ಅನ್ನುವಂಥದ್ದನ್ನು ನಾವು ನೆಹೆಮೀಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಇವತ್ತು ವಿಶೇಷವಾಗಿ ನೋಡುವುದಾದರೆ ಯೋಬನ ಪತ್ರಿಕೆ 31ರಲ್ಲಿ ನಾವು ನೋಡುವುದಾದರೆ, ನಮ್ಮ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ಪ್ರಿಯರೇ, ಇವತ್ತು ನಾವು ನಮ್ಮ ಕಣ್ಣುಗಳನ್ನು, ನಮ್ಮ ಕಿವಿಗಳನ್ನು, ನಮ್ಮ ಮೂಗನ್ನು, ನಮ್ಮ ನಾಲಿಗೆಯನ್ನು ನಾವು ಒಂದು ನಿಬಂಧನೆ ಮಾಡಿಕೊಳ್ಳೋಣ. ನನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆಯನ್ನು ಕರ್ತನು ಆಶೀರ್ವದಿಸಬೇಕು. ಕರ್ತನು ಆಶೀರ್ವದಿಸಿದರೆ ಯಾವ ಸಮಸ್ಯೆಯೂ ನಮ್ಮನ್ನು ಬರೋದಿಲ್ಲ. ಕರ್ತನು ನಮಗೆ ಆರೋಗ್ಯವನ್ನು ದಯಪಾಲಿಸುವವನಾಗಿದ್ದಾನೆ. ನೋಡಿ, ಕೀರ್ತನೆಗಳು 3ನೇ ಅಧ್ಯಾಯ 3 ಮತ್ತು 4 ನಾವು ಓದಿಕೊಳ್ಳುವುದಾದರೆ, ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ. ಈ ಲೋಕದಲ್ಲಿ ಅನೇಕರನ್ನು ಕಾಯ್ತಾರೆ, ಆದರೆ ನನ್ನನ್ನು ಮತ್ತು ನಿಮ್ಮನ್ನು ಕಾಯುವಂಥವರು ಯಾರು ಅಂತಂದರೆ ಯೆಹೋವನೇ. ಯೆಹೋವನೇ ನನ್ನನ್ನು ಕಾಯುವಂಥ ಗುರಾಣಿಯಾಗಿದ್ದಾನೆ. ಅದರ ಜೊತೆಗೆ ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. ಇಲ್ಲಿ ನೋಡಿ ಪ್ರಿಯರೇ, ನಮ್ಮ ತಲೆಗಳನ್ನು ಎತ್ತುವವನು ಯಾರು ಅಂತಂದರೆ ಅದು ಕರ್ತನಾದಂಥ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, ನಾವು ಕರ್ತನು ಗೌರವಕ್ಕೆ ಅಂದರೆ ನನ್ನ ಗೌರವಕ್ಕೆ ಆಧಾರನಾಗಿದ್ದಾನೆ. ಅದರ ಜೊತೆಗೆ ನನ್ನ ತಲೆಯನ್ನು ಎತ್ತುವಂತೆ ಆಗಿದ್ದಾನೆ. ಪ್ರಿಯರೇ, ಆತನು ನಮಗೆ ಸದುತ್ತರವನ್ನು ಎಲ್ಲಿಂದ ಕೊಡ್ತಾನೆ ಗೊತ್ತಾ? ಪರಿಶುದ್ಧ ಪರ್ವತದಿಂದ ನಮಗೆ ಕರ್ತನು ಸದುತ್ತರವನ್ನು ಅನುಗ್ರಹಿಸ್ತಾನೆ. ಯೆಹೋವನು ನನ್ನನ್ನು ಕಾಪಾಡಿರುವುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ಅನೇಕರು ಕೇಳ್ತಾರೆ, ದೇವರೇನು ಮಾಡಿದ್ದಾರೆ ನನ್ನ ಜೀವಿತದಲ್ಲಿ? ದೇವರೇನು ಮಾಡಿದ್ದಾರೆ? ನನ್ನ ದೇವರು ಇನ್ನೂ ಪ್ರಶ್ನೆಗಳಾಗಿ ಉಳಿಸಿದ್ದಾನಲ್ಲ, ನನಗೆ ಉತ್ತರಗಳು ಬಂದಿಲ್ವಲ್ಲ, ನನ್ನ ಪ್ರಶ್ನೆಗಳಾಗಿದ್ದಾವೆಲ್ಲ, ನನ್ನ ಸಮಸ್ಯೆಗಳಾಗಿದ್ದಾವೆಲ್ಲ, ನನ್ನ ಕಣ್ಣೀರಾಗಿ ಹರಿತಾ ಇದೆಯಲ್ಲ. ಹೀಗೆ ಅನೇಕ ವಿಧವಾದಂಥ ಪ್ರಶ್ನೆಗಳನ್ನು ಕೇಳುವುದುಂಟು, ಕೇಳದೆ ಮನಸ್ಸಿನಲ್ಲಿ ಅಂದಿಕೊಳ್ಳುವುದುಂಟು. ಒಂದು ವೇಳೆ ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾನೆ. ಆದರೆ ಮೊದಲನೇದಾಗಿ ದೇವರು ಏನು ಮಾಡ್ತಾನೆ ಗೊತ್ತಾ? ನಮ್ಮನ್ನು ಕಾಪಾಡುವವನಾಗಿದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡನು. ಇದನ್ನು ನಮ್ಮ ಜೀವಿತದಲ್ಲಿ ಮಾಡುವಂಥ ದೇವರಾಗಿದ್ದಾರೆ. ನನ್ನ ದೇವರು ಆಶೀರ್ವದಿಸುವಂಥವನು. ನನ್ನ ದೇವರು ಶಾಪಗ್ರಸ್ತರನ್ನು ಬಿಡಿಸುವಂಥ ದೇವರು. ನನ್ನ ದೇವರು ನಿಮ್ಮನ್ನು ಅಪ್ಪಿಕೊಳ್ಳುವಂಥ ದೇವರು. ಕರ್ತನು ನಿಮ್ಮ ಎಲ್ಲ ಕಾರ್ಯಗಳನ್ನು ಸಫಲ ಮಾಡುವವನಾಗಿದ್ದಾನೆ. ಯೇಸು ಸ್ವಾಮಿ ನಿಮ್ಮ ಎಲ್ಲ ಕಾರ್ಯಗಳನ್ನು ಜಯದ
ಜೀವಿತಕ್ಕೆ ನಡೆಸ್ತಾನೆ ಅನ್ನುವಂಥದ್ದನ್ನು ನಾವು ಈ ವಾಗ್ದಾನದಲ್ಲಿ ತಿಳಿದುಕೊಂಡು ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ನಿಮ್ಮ ಪಾದದ ಸನ್ನಿಧಾನಕ್ಕೆ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಕ್ಕಳಿಗೆ ದೇವರೇ ಯಾರ್ಯಾರಿಗೆ ಸ್ವಾಮಿ ಎಷ್ಟೋ ವರ್ಷಗಳಿಂದ ಪ್ರಶ್ನೆಗಳಾಗಿ ಉಳಿದೋಗಿದೆಯೋ ಇನ್ ದ ನೇಮ್ ಆಫ್ ಜೀಸಸ್ ಅದು ಬಿಡುಗಡೆ ಕೊಡು ಸ್ವಾಮಿ. ಆ ಮಕ್ಕಳ ಹೃದಯದಲ್ಲಿ ಕಾಣಲಿ ಸ್ವಾಮಿ. ಫಲ ಕೊಡು ದೇವರೇ, ಫಲಭರಿತವಾದಂಥ ಜೀವಿತವನ್ನು ಕೊಡು. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್ ಆಮೇನ್. ಹಲ್ಲೆಲೂಯಾ.